ನಮಸ್ಕಾರ. ಇವತ್ತು ನಾವು ಡೇವಿಡ್ ಫ್ರಾಲಿ ಅವರ 7 ಅರ್ಜುನ ಪುಸ್ತಕದ ಬಗ್ಗೆ ಮಾತಾಡೋಣ. ಇದನ್ನ ಬರೀ ಒಂದು ಪುಸ್ತಕ ಅಂತ ಹೇಳೋಕ್ಕಾಗಲ್ಲ, ಇದೊಂದು ರೀತಿ ಕರೆ ಇದ್ದ ಹಾಗೆ. ಹಾಗಾದ್ರೆ ಈ ಕೃತಿಯಲ್ಲಿರೋ ಪ್ರಮುಖ ವಾದಗಳೇನು? ಬನ್ನಿ ಒಟ್ಟಿಗೆ ನೋಡೋಣ. ಸರಿ, ಶುರು ಮಾಡೋಣ. ಈ ಪುಸ್ತಕದ ವಿಶೇಷತೆ ಏನು ಗೊತ್ತಾ? ಇದು ಮಹಾಭಾರತದ ಅರ್ಜುನನನ್ನ ಇವತ್ತಿನ ಕಾಲಕ್ಕೆ ಕರ್ಕೊಂಡ್ಬರುತ್ತೆ. ಯುದ್ಧಭೂಮಿಯಲ್ಲಿ ಅರ್ಜುನ ಹೇಗೆ ಗೊಂದಲದಲ್ಲಿ ನಿಂತಿರ್ತಾನೋ ಅದೇ ರೀತಿ ಇವತ್ತಿನ ಹಿಂದೂ ಸಮಾಜ ಕೂಡ ಒಂದು ರೀತಿಯ ನಿರ್ಣಾಯಕ ಘಟ್ಟದಲ್ಲಿದೆ ಅಂತ ಫ್ರಾಲಿ ಅವರು ಹೇಳ್ತಾರೆ. ಫ್ರಾಲಿಯವರ ವಾದ ಶುರುವಾಗೋದೇ ಒಂದು ಗಂಭೀರ ಎಚ್ಚರಿಕೆಯಿಂದ. ಅವರು ಹೇಳೋದೇನಪ್ಪಾ ಅಂದ್ರೆ, ಇಡೀ ಜಗತ್ತು ಒಂದು ದೊಡ್ಡ ನೈತಿಕ ಬಿಕ್ಕಟ್ಟಲ್ಲಿದೆ. ಧರ್ಮವನ್ನ, ಸತ್ಯವನ್ನ ಕಾಪಾಡೋಕೆ ಯಾರೂ ಮುಂದೆ ಬರ್ತಿಲ್ಲ. ಇಂಥ ಒಂದು ಸಮಯದಲ್ಲಿ ಭಾರತ ಒಂದು ತುಂಬಾನೇ ಮುಖ್ಯವಾದ ಪಾತ್ರ ವಹಿಸಬಹುದು ಅನ್ನೋದು ಅವರ ಸೂಚನೆ. ಹಾಗಾದ್ರೆ ಈ ಬಿಕ್ಕಟ್ಟಿಗೆ ಪರಿಹಾರ ಏನು ಅಂತ ಫ್ರಾಲಿ ಹೇಳ್ತಾರೆ. ಅದಕ್ಕೆ ಅವ್ರು ಕೊಡೋ ಉತ್ತರನೇ ಎದ್ದೇಳುವ ಕರೆ. ಅಂದ್ರೆ ನಮ್ಮೆಲ್ಲರೊಳಗೂ ಇರುವ ಅರ್ಜುನನ ಚೈತನ್ಯವನ್ನ ಜಾಗೃತಗೊಳಿಸ್ಬೇಕು ಅನ್ನೋದು. ಇಲ್ಲಿ ಗಮನಿಸ್ಬೇಕಾದ್ದು ಏನಂದ್ರೆ, ಇದು ಬರೀ ಹೊರಗಿನ ಶತ್ರುಗಳ ಜೊತೆಗಿನ ಯುದ್ಧ ಅಲ್ಲ. ಅದಕ್ಕಿಂತನೂ ಮುಖ್ಯವಾಗಿ ಇದು ನಮ್ಮೊಳಗೇ ಇರುವ ನಿರಾಸಕ್ತಿ, ಗೊಂದಲ, ಆತ್ಮವಿಶ್ವಾಸದ ಕೊರತೆ ಇವುಗಳ ವಿರುದ್ಧದ ಯುದ್ಧ. ಫ್ರಾಲಿಯವರ ಪ್ರಕಾರ ಮೊದಲು ಈ ಒಳಗಿನ ಯುದ್ಧವನ್ನ ಗೆಲ್ಬೇಕು. ಆವಾಗ್ಲೇ ಹೊರಗಿನ ಸವಾಲುಗಳನ್ನ ಎದುರಿಸೋಕೆ ಸಾಧ್ಯ. ಸರಿ, ಹಾಗಾದ್ರೆ ಈ ಅರ್ಜುನನ ಚೈತನ್ಯ ಯಾಕೆ ಮಲ್ಗಿದೆ? ಯಾಕೆ ಅದು ಸುಪ್ತವಾಗಿದೆ? ಫ್ರಾಲಿಯವರ ವಿಶ್ಲೇಷಣೆ ಪ್ರಕಾರ ಇದಕ್ಕೆ ಕಾರಣ ಒಂದು ಆಳವಾದ ಮಾನಸಿಕ ಬಿಕ್ಕಟ್ಟು. ಮತ್ತೆ ನೋಡಿ, ಈ ಬಿಕ್ಕಟ್ಟು ಹೊರಗಿನದಕ್ಕಿಂತ ಹೆಚ್ಚಾಗಿ ನಮ್ಮೊಳಗೆ ಇರೋದು. ಪುಸ್ತಕದ ಪ್ರಕಾರ ಭಾರತದ ಗಣ್ಯರು ಅಂದ್ರೆ ಎಲೈಟ್ ಕ್ಲಾಸ್ ನಮ್ದೇ ದೇಶದ ಸಂಪ್ರದಾಯ, ನಮ್ಮ ಸಂಸ್ಕೃತಿಯಿಂದ ಸಂಪೂರ್ಣವಾಗಿ ದೂರ ಆಗ್ಬಿಟ್ಟಿದ್ದಾರೆ. ಇದನ್ನ ಅವರು ಮೂಲಭೂತವಾದ ದೂರವಾಗುವಿಕೆ ಅಂತ ಕರೀತಾರೆ. ಇದೊಂದು ದೊಡ್ಡ ಸಮಸ್ಯೆ ಅಂತ ಅವರು ಹೇಳ್ತಾರೆ. ಇಲ್ಲಿ ಲೇಖಕರು ಒಂದು ಸ್ಪಷ್ಟವಾದ ವ್ಯತ್ಯಾಸವನ್ನ ನಮ್ಮ ಮುಂದಿಡ್ತಾರೆ. ಒಂದು ಕಡೆ ತನ್ನ ಧರ್ಮವನ್ನ ಸಕ್ರಿಯವಾಗಿ ರಕ್ಷಿಸ್ತಿದ್ದ, ಸೃಜನಶೀಲವಾಗಿದ್ದ ಆ ಹಳೆಯ ಶಾಸ್ತ್ರೀಯ ಭಾರತ. ಇನ್ನೊಂದ್ ಕಡೆ ಫ್ರಾಲಿ ಅವರ ದೃಷ್ಟಿಯಲ್ಲಿ ಇವತ್ತಿನ ಭಾರತ ಹೇಗಿದೆ? ಆತ್ಮ ಸಂಶಯದಲ್ಲಿ ಮುಳುಗಿದೆ, ತುಂಬಾನೇ ನಿಷ್ಕ್ರಿಯವಾಗಿದೆ. ಸರಿ, ಈ ಮಾನಸಿಕ ಬಿಕ್ಕಟ್ಟು ನಿಜ ಜೀವನದಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ? ಫ್ರಾಲಿ ಇದಕ್ಕೆ ಕೆಲವು ಲಕ್ಷಣಗಳನ್ನು ಪಟ್ಟಿ ಮಾಡ್ತಾರೆ. ಉದಾಹರಣೆಗೆ, ಪಾಶ್ಚಿಮಾತ್ಯ ವಿಚಾರಗಳನ್ನ ಕಣ್ಣುಮುಚ್ಚಿ ಅನುಕರಿಸೋದು, ನಮ್ಮದೇ ಇತಿಹಾಸವನ್ನ ನಾವೇ ಕೀಳಾಗಿ ನೋಡೋದು, ಆಮೇಲೆ ದೇಶದ ಹಿತಾಸಕ್ತಿಗಿಂತ ಜಾತಿ, ಪ್ರಾದೇಶಿಕ ರಾಜಕೀಯಕ್ಕೆ ಹೆಚ್ಚು ಬೆಲೆ ಕೊಡೋದು, ಇವೆಲ್ಲವೂ ಆ ಬಿಕ್ಕಟ್ಟಿನ ಭಾಗವೇ ಅಂತ ಅವರು ವಿವರಿಸ್ತಾರೆ. ಈ ಒಳಗಿನ ಗೊಂದಲಕ್ಕೆ ಹೊರಗಿನಿಂದಲೂ ಪ್ರಚೋದನೆ ಸಿಗುತ್ತೆ. ಇಲ್ಲಿ ಫ್ರಾಲಿ ಅವರು ನೇರವಾಗಿ ಮಾಧ್ಯಮಗಳ ಪಾತ್ರದ ಕಡೆ ಬೆರಳು ಮಾಡ್ತಾರೆ. ಇದನ್ನ ಅವರು ನಿರೂಪಣೆಯ ಯುದ್ಧ ಅಂತ ಕರೆಯೋದು, ಅಂದ್ರೆ ಕಥನಗಳ ಹೋರಾಟ. ಇದಕ್ಕೆ ಅವರು ಕೊಡುವ ಒಂದು ಅತ್ಯುತ್ತಮ ಉದಾಹರಣೆ ಅಂದ್ರೆ 1992ರ ಅಯೋಧ್ಯ ಘಟನೆ. ಆ ಸಮಯದಲ್ಲಿ ಮೀಡಿಯಾದಲ್ಲಿ ಹೆಡ್ಲೈನ್ಸ್ ಹೇಗಿತ್ತು? ಹಿಂದೂ ಉಗ್ರಗಾಮಿಗಳು ಮಸೀದಿನ ನಾಶ ಮಾಡಿದ್ರು ಅಂತ. ಇದು ಸರ್ವೇ ಸಾಮಾನ್ಯವಾಗಿತ್ತು. ಆದ್ರೆ ಫ್ರಾಲಿ ಕೇಳೋ ಪ್ರಶ್ನೆ, ಇದು ಪೂರ್ತಿ ಸತ್ಯನಾ? ಪೂರ್ತಿ ಚಿತ್ರಣ ಇದೇನಾ? ಇಲ್ಲಿ ನೋಡಿ, ಫ್ರಾಲಿ ಅವರು ಒಂದು ಸಂಪೂರ್ಣವಾಗಿ ಬೇರೆ ಐತಿಹಾಸಿಕ ದೃಷ್ಟಿಕೋನವನ್ನೇ ಮುಂದಿಡ್ತಾರೆ. ಅವರ ಪ್ರಕಾರ 1992ರಲ್ಲಿ ನಡೆದಿದ್ದು ಆ ಒಂದೇ ದಿನದ ಘಟನೆ ಅಲ್ಲವಂತೆ, ಬದಲಿಗೆ ಒಂದು ಪವಿತ್ರ ಸ್ಥಳವನ್ನ ವಾಪಸ್ ಪಡ್ಕೊಳ್ಳೋಕೆ ಶತಮಾನಗಳಿಂದ ನಡೀತಿದ್ದ ಸಂಘರ್ಷದ ಒಂದು ಕ್ಲೈಮ್ಯಾಕ್ಸ್ ಅದು. ಇದೇ ಐತಿಹಾಸಿಕ ಹಿನ್ನೆಲೆ ಫ್ರಾಲಿ ಅವರ ವಾದದ ಪ್ರಮುಖ ಅಂಶ. ಅವರ ಪ್ರಶ್ನೆ ಇಷ್ಟೇ: ಸಾವಿರಾರು ಹಿಂದೂ ದೇವಾಲಯಗಳನ್ನ ಕೆಡವಿದ ಇತಿಹಾಸ ಇದೆ, ಅದನ್ನೆಲ್ಲ ಮರೆತು ಕೇವಲ ಒಂದು ಕಟ್ಟಡವನ್ನ ಕೆಡವಿದ್ದನ್ನ ಮಾತ್ರ ಯಾಕೆ ಇಷ್ಟು ದೊಡ್ಡದಾಗಿ ಬಿಂಬಿಸಲಾಗುತ್ತೆ? ಇದು ಮಾಧ್ಯಮಗಳ ಪಕ್ಷಪಾತವನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಅನ್ನೋದು ಅವರ ವಾದ. ಈ ಪ್ರಶ್ನೆ ಇದೆಯಲ್ಲ, ಇದು ಮಾಧ್ಯಮಗಳು ಕಟ್ಟಿಕೊಡುವ ಕಥೆಗೆ ಒಂದು ನೇರವಾದ ಸವಾಲು. ಫ್ರಾಲಿ ಹೇಳೋದೇನಂದ್ರೆ, ಇದು ಬರೀ ಒಂದು ನ್ಯೂಸ್ ರಿಪೋರ್ಟಿಂಗ್ ಅಲ್ಲ, ಬದಲಾಗಿ ಯಾವ ಇತಿಹಾಸಕ್ಕೆ ನಾವು ಬೆಲೆ ಕೊಡಬೇಕು, ಯಾವ ಇತಿಹಾಸವನ್ನ ಮರೆತುಬಿಡಬೇಕು ಅನ್ನೋದನ್ನ ಅವರೇ ನಿರ್ಧರಿಸ್ತಿದ್ದಾರೆ ಅಂತ. ಮಾಧ್ಯಮದ ನಿರೂಪಣೆಯ ನಂತರ ಫ್ರಾಲಿಯವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಬಳಸೋ ಪದಗಳನ್ನೇ ಪ್ರಶ್ನೆ ಮಾಡ್ತಾರೆ. ಅವರು ಕೇಳೋ ಒಂದು ಮುಖ್ಯವಾದ ಪ್ರಶ್ನೆ: ಹಿಂದೂ ಸಂಘಟನೆಗಳನ್ನ ಫಂಡಮೆಂಟಲಿಸ್ಟ್ ಅಥವಾ ಮೂಲಭೂತವಾದಿ ಅಂತ ಕರೆಯೋದು ಎಷ್ಟು ಸರಿ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಫ್ರಾಲಿ ಮೊದಲು ಮೂಲಭೂತವಾದ ಅಂದ್ರೆ ಏನು ಅಂತ ವ್ಯಾಖ್ಯಾನ ಮಾಡ್ತಾರೆ. ಅವರ ಪ್ರಕಾರ ಈ ಪದ ಸಾಮಾನ್ಯವಾಗಿ ಯಾವ ಧರ್ಮಗಳಿಗೆ ಸರಿಹೊಂದುತ್ತೆ ಅಂದ್ರೆ, ಅಲ್ಲಿ ಒಂದೇ ದೇವರು, ಒಂದೇ ಒಂದು ಪವಿತ್ರ ಗ್ರಂಥ ಮತ್ತು ಬೇರೆಯವರನ್ನ ಮತಾಂತರ ಮಾಡಬೇಕು ಅನ್ನೋ ಕಲ್ಪನೆ ಇರುತ್ತೆ.
ಈಗ ಇದೇ ವ್ಯಾಖ್ಯಾನವನ್ನ ತಕೊಂಡು ಹಿಂದೂ ಧರ್ಮಕ್ಕೆ ಹೋಲಿಸಿ ನೋಡಿದ್ರೆ ಫ್ರಾಲಿ ಒಂದು ಸ್ಪಷ್ಟವಾದ ವ್ಯತ್ಯಾಸವನ್ನ ತೋರಿಸ್ತಾರೆ. ಹಿಂದೂ ಧರ್ಮದಲ್ಲಿ ಅನೇಕ ದೇವರುಗಳಿದ್ದಾರೆ, ಒಂದೇ ಅಲ್ಲ. ವೈವಿಧ್ಯಮಯ ಗ್ರಂಥಗಳಿವೆ, ಒಂದೇ ಅಲ್ಲ. ಮತಾಂತರ ಮಾಡ್ಲೇಬೇಕು ಅನ್ನೋ ಒತ್ತಾಯ ಇಲ್ಲ. ಹಾಗಿದ್ಮೇಲೆ ಹಿಂದೂ ಧರ್ಮ ಆ ಮೂಲಭೂತವಾದ ಅನ್ನೋ ಚೌಕಟ್ಟಿಗೆ ಹೇಗೆ ತಾನೇ ಹೊಂದಿಕೊಳ್ಳುತ್ತೆ ಅನ್ನೋದು ಅವರ ಪ್ರಶ್ನೆ. ಹಾಗಾದ್ರೆ ಇದನ್ನ ಮೂಲಭೂತವಾದ ಅಂತ ಕರೆಯೋಕ್ಕಾಗಲ್ಲ ಅಂದ್ರೆ ಮತ್ತಿದನ್ನ ಏನಂತ ಕರಿಬೇಕು? ಫ್ರಾಲಿ ಅವರ ಉತ್ತರ ಸ್ಪಷ್ಟವಾಗಿದೆ. ಇದು ಧಾರ್ಮಿಕ ಉಗ್ರವಾದ ಅಲ್ಲ, ಬದಲಿಗೆ ನೂರಾರು ವರ್ಷಗಳ ದಬ್ಬಾಳಿಕೆಯ ನಂತರ ತನ್ನ ಅಸ್ತಿತ್ವವನ್ನ, ತನ್ನ ತನತನವನ್ನ ಮತ್ತೆ ಕಂಡುಕೊಳ್ಳೋಕೆ ಪ್ರಯತ್ನಿಸ್ತಿರೋ ಒಂದು ಸಾಂಸ್ಕೃತಿಕ ಜಾಗೃತಿ. ಸರಿ, ಇಷ್ಟೊತ್ತು ನಾವು ಸಮಸ್ಯೆಯನ್ನ ನೋಡಿದ್ವಿ, ಅದರ ಕಾರಣಗಳನ್ನ ವಿಶ್ಲೇಷಣೆ ಮಾಡಿದ್ವಿ. ಹಾಗಾದ್ರೆ ಮುಂದೇನು? ದಾರಿ ಯಾವುದು? ಪುಸ್ತಕದ ಕೊನೆಯ ಭಾಗದಲ್ಲಿ ಫ್ರಾಲಿ ಒಂದು ಪುನರುತ್ಥಾನದ ದಾರಿಯನ್ನ ತೋರಿಸ್ತಾರೆ. ಪರಿಹಾರ ಇರೋದು ಆತ್ಮಸಂಶಯದಲ್ಲಿ ಮುಳುಗಿಕೂರುದಲ್ಲಿ ಅಲ್ಲ, ಬದಲಿಗೆ ಎಂಥದ್ದೇ ಅಡೆತಡೆಗಳು ಬರ್ಲಿ ಅದನ್ನ ಎದುರಿಸೋಕೆ ಸಿದ್ಧವಾಗಿರೋ ಆ ನಿರ್ಭೀತ ಅರ್ಜುನನ ಚೈತನ್ಯವನ್ನ ಮತ್ತೆ ನಮ್ಮಲ್ಲಿ ತುಂಬಿಕೊಳ್ಳೋದು. ಇದೇ ನೋಡಿ ಈ ಪುಸ್ತಕದ ಅಂತಿಮ ಕರೆ. ಈ ಪುನರುತ್ಥಾನಕ್ಕೆ ಫ್ರಾಲಿ 4 ಹಂತಗಳನ್ನ ಹೇಳ್ತಾರೆ. ಮೊದಲನೇದು ನಮ್ಮ ಬೇರುಗಳಿಗೆ ಮರಳೋದು, ಅಂದ್ರೆ ಯೋಗ, ವೇದಾಂತ, ಆಯುರ್ವೇದವನ್ನ ಮತ್ತೆ ಅಳವಡಿಸಿಕೊಳ್ಳೋದು. ಎರಡನೇದು ನಮ್ಮ ಇತಿಹಾಸವನ್ನ ನಮ್ಮದೇ ದೃಷ್ಟಿಯಿಂದ ನೋಡೋದು ಮತ್ತೆ ಬರೆಯೋದು. ಮೂರನೇದು ನಮ್ಮ ಸಮಾಜದಲ್ಲಿರೋ ಕೆಟ್ಟ ಪದ್ಧತಿಗಳನ್ನ ಸರಿಪಡಿಸ್ಕೊಳ್ಳೋದು. ಮತ್ತು ಕೊನೆಯದಾಗಿ 4ನೇದು ಈ ನಮ್ಮ ಜ್ಞಾನವನ್ನ ಇಡೀ ಜಗತ್ತಿನ ಒಳಿತಿಗಾಗಿ ಹಂಚಿಕೊಳ್ಳೋದು. ಕೊನೆಯದಾಗಿ ಫ್ಲಾಲಿಯವರ ದೃಷ್ಟಿಯಲ್ಲಿ ಭಾರತದ ಭವಿಷ್ಯ ಇರೋದು ಪಶ್ಚಿಮವನ್ನ ಕಾಪಿ ಮಾಡೋದ್ರಲ್ಲಿ ಅಲ್ಲ, ಬದಲಿಗೆ ಇಡೀ ಜಗತ್ತಿಗೆ ಒಂದು ಆಧ್ಯಾತ್ಮಿಕ ದಾರಿದೀಪ ಆಗೋದ್ರಲ್ಲಿದೆ. ಅವರ ಪ್ರಕಾರ ಇದೇ ಭಾರತದ ನಿಜವಾದ ಶಕ್ತಿ. ಹೀಗಾಗಿ 7 ಅರ್ಜುನ ಅನ್ನೋದು ಕೇವಲ ಒಂದು ಪುಸ್ತಕವಾಗಿ ಉಳಿಯಲ್ಲ, ಅದು ನಮ್ಮೆಲ್ಲರ ಮುಂದೊಂದು ಪ್ರಶ್ನೆಯನ್ನ, ಒಂದು ಸವಾಲನ್ನ ಇಡುತ್ತೆ. ನಮ್ಮ ಇವತ್ತಿನ ಈ ಜೀವನ ಅನ್ನೋ ಕುರುಕ್ಷೇತ್ರದಲ್ಲಿ ನಮ್ಮ ಕಾಲದ ಸವಾಲುಗಳನ್ನ ಎದುರಿಸ್ತಾ ಎದ್ದೇಳೋದು ಅಂದ್ರೆ ನಿಜವಾಗ್ಲೂ ಅದರ ಅರ್ಥ ಏನು? ಇದೊಂದು ನಾವು ಯೋಚನೆ ಮಾಡಬೇಕಾದ ವಿಷಯ.